ಗೆ ಹೊತ್ತಿ ಉಳಿದಿದೆ ಗುಜರಿ ಅಂಗಡಿ. ಹಾಸನ ನಗರದ ಸುಬೇದಾರ್ ನಾಗೇಶ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ದಾರ್ ಎಂಬುವರಿಗೆ ಸೇರಿದ ಗುಜರಿ ಅಂಗಡಿ ಸುಟ್ಟು ಭಸ್ಮ ಆಗಿಬಿಟ್ಟಿದೆ ಕಂಪ್ಲೀಟ್ ಆಗಿ. ಗುಜರಿ ಅಂಗಡಿ ಸ್ವಲ್ಪ ಹೊತ್ಕೊಂಡ್ರೆ ಸಾಕು ಬೆಂಕಿ ಕಂಪ್ಲೀಟ್ ಆಗಿ ಹೊತ್ತಿ ಉರಿದು ಬಿಡುತ್ತೆ. ಸುಬೇದಾರ್ ನಾಗೇಶ್ ವೃತ್ತದಲ್ಲಿ ಆಗಿರುವಂತಹ ಘಟನೆ. ಸರ್ದಾರ್ ಅನ್ನೋರಿಗೆ ಸೇರಿದಂತಹ ಅಂಗಡಿ ಇದು. ಗುಜರಿ ಅಂಗಡಿಯಲ್ಲಿದ್ದಂತಹ ವಸ್ತುಗಳೆಲ್ಲ ಬೆಂಕಿಗಾಹುತಿಯಾಗಿದ್ದಾವೆ. ಗುಜರಿ ಅಂಗಡಿ ಹಿಂಭಾಗದ ಮನೆಗೂ ಕೂಡ ಹಾನಿಯಾಗಿದೆ. ಮನೆಯ ಕಿಟಕಿ ಗ್ಲಾಸ್ಗಳು ಬಾಗಿಲುಗಳಿಗೆ ಹಾನಿಯಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಟ್ಟಿದ್ದಾರೆ. ಹಾಸನ ನಗರದಲ್ಲಿರುವ ಒಂದೇ ಒಂದು ಅಗ್ನಿಶಾಮಕ ವಾಹನ ನೋಡಿ, ಒಂದು ದೊಡ್ಡ ಸಿಟಿ, ಒಂದೇ ಅಗ್ನಿಶಾಮಕ ವಾಹನ ಹಾಸನ ನಗರದ್ದು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ವಾಹನದಲ್ಲಿ ನೀರು ಖಾಲಿ ಆಗಿಬಿಡ್ತು. ಮತ್ತೆ ಎಲ್ಲಿಂದ ತರೋದು? ಏನು ನದಿಯಿಂದ ಪೈಪ್ಲೈನ್ ಹಾಕ್ತಾರೆ ಇವರು? ನೋಡಿ, ಇವೆಲ್ಲವೂ ಕೂಡ ಬೆಂಕಿ ಅನಾಹುತ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಅಂದರೆ ಅಲ್ಲಿ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಲಿಕ್ಕೆ ಅಗ್ನಿಶಾಮಕ ವಾಹನ ಕೊರತೆಯಿಂದ ಬೆಂಕಿ ನಂದಿಸೋಕೆ ಪರದಾಡಿದರು. ಖಾಸಗಿ ನೀರಿನ ಟ್ರ್ಯಾಕ್ಟರ್ಗಳನ್ನು ಕರೆಸಿ ಬೆಂಕಿ ನಂದಿಸಿದ್ದಾರೆ ಸಿಬ್ಬಂದಿ. ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಕಿ ಬಹಳ ವೇಗವಾಗಿ ಹೊತ್ಕೊಂಡಿದೆ. ಪಕ್ಕದಲ್ಲಿ ಬಿಲ್ಡಿಂಗ್ಗಳಿದ್ದಾವೆ, ಅಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಇನ್ನು ಸ್ವಲ್ಪ ಏನಾದರೂ ಬಿಟ್ಟಿದ್ರೆ ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ಗಳಿಗೆ ಹೊತ್ಕೊಳ್ತಾ ಇತ್ತು. ಗುಜರಿ ಅಂಗಡಿ ಅಂತೂ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಇರೋದೊಂದೇ ಅಗ್ನಿಶಾಮಕ ವಾಹನ ಅಂತೆ ಹಾಸನದಲ್ಲಿ. ಮತ್ತು ಅನಾಹುತ ಒಂದೇ ಟೈಮಿಗೆ ಬೇರೆ ಬೇರೆ ಕಡೆ ಆದರೆ ಏನು ಮಾಡ್ತಾರೆ ಅಂತ ಇವರು. ಏನಲ್ಲೇ ಮನೆಯಿಂದ ಬಕೆಟ್ ತಂದು ಸುರಿಬೇಕು ಹಾಗಾದರೆ? ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾ ಇದ್ದೀವಿ ಬೆಂಕಿಯ ಕೆನ್ನಾಲಿಗೆ ಹೇಗೆ ವ್ಯಾಪಿಸಿದೆ ಅಂತೇಳಿ. ಬಟ್ ನಿಜಕ್ಕೂ ದುರಂತ ಇದು. ಅಷ್ಟು ದೊಡ್ಡ ಸಿಟಿಗೆ ಒಂದೇ ಅಗ್ನಿಶಾಮಕ ವಾಹನ ಇರೋದಾ? ಯಾಕೆ ಇಷ್ಟು ಬೇಜವಾಬ್ದಾರಿ? ಹಾಗೆ ಬಿಟ್ಟಿದ್ರೆ ಖಂಡಿತ ಅಲ್ಲಿ ಅನಾಹುತ ಜಾಸ್ತಿ ಆಗುವ ಸಾಧ್ಯತೆಗಳಿತ್ತು ಅಂತ. ಪ್ರಭು, ಹಾಸನ ನಗರದ ಸುಬೇದಾರ್ ವೃತ್ತದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಸರ್ದಾರ್ ಎಂಬುವರಿಗೆ ಸೇರಿದಂತಹ ಗುಜರಿ ಅಂಗಡಿ ಸಾಕಷ್ಟು ಬೆಂಕಿಗೆ ಅನಾಹುತಕ್ಕೆ ಸಂಭವಿಸಿ ಸಂಪೂರ್ಣವಾಗಿ ಭಸ್ಮವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಗುಜರಿ ಅಂಗಡಿ ಪಕ್ಕದಲ್ಲಿದ್ದಂತಹ ಮನೆ ಏನಿದೆ, ಮನೆಗಳಿಗೂ ಸಾಕಷ್ಟು ಹಾನಿಯಾಗಿದೆ. ಆ ಕಿಟಕಿಗಳಿಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ಆವರ್ತಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ತಕ್ಷಣವೇ ಮನೆಯಿಂದ ಹೊರಬಂದಂತಹ ನಿವಾಸಿಗಳು ಈಗಾಗಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಹಾಸನ ನಗರದಲ್ಲಿ ಇರುವ ಒಂದೇ ಒಂದು ಅಗ್ನಿಶಾಮಕ ವಾಹನ ಇದೆ ಎನ್ನುವ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಇನ್ನೊಂದು ಅಗ್ನಿಶಾಮಕ ವಾಹನ ಇತ್ತು, ಅದು ಬೇರೆ ಕಡೆಗೆ ಹೋಗುತ್ತೆ ಎಂಬುವ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಈಗ ಬೆಂಕಿ ನಂದಿಸುವಂತಹ ಕಾರ್ಯ ತಕ್ಷಣವಾಗಿ ಇದ್ದು ಆ ಬೆಂಕಿಯನ್ನು ಕೂಡ ಆರಿಸುವಂತಹ ಕೆಲಸ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಈಗ ಗುಜರಿ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಒಟ್ಟಾರೆ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ತಗುಲದ ರೀತಿಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮ ಕೂಡ ಕೈಗೊಂಡಿರುವಂತದ್ದು. ಪ್ರಭು, ಪ್ರಕಾಶ್, ಕಾರಣ ಶಾರ್ಟ್ ಸರ್ಕ್ಯೂಟ್. ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಆ ಅಂಗಡಿಯಲ್ಲಿ? ಹೇಗೆ ಸದ್ಯಕ್ಕೆ ಗುಜರಿ ಅಂಗಡಿಯಲ್ಲಿ ಯಾರು ಕೂಡ ಇಲ್ಲದಿರುವಂತಹ ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅದು ಅಕ್ಕಪಕ್ಕದ ಮನೆಗೆ ತಗುಲಿದೆ. ಕೆಲವೊಂದು ಮನೆಗೆ ಕಿಟಕಿಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ ಅನ್ನುವ ಮಾಹಿತಿ ಇರುವಂತದ್ದು. ಸ್ಥಳೀಯರು ಕೂಡ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಸನ ನಗರದಲ್ಲಿ ಕೇವಲ ಇರುವಂತದ್ದು ಒಂದೇ ಒಂದು ಅಗ್ನಿಶಾಮಕ ವಾಹನ ಅನ್ನುವ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ರು. ಆದ್ರೆ ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಬೇರೆ ವಾಹನಗಳು ಬೇರೆ ಕಡೆಗೆ ಹೋಗಿದ್ದು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.